ಈಗ ನಿಮ್ಮ ಹತ್ರ ಫೋನ್ ಇದೆ ಅಲ್ವಾ? ಆ ಫೋನನ್ನ ನಿಮ್ಮ ಕೈ ಮೇಲೆ ಹೀಗಿಟ್ಕೊಂಡ್ರೆ ಎಷ್ಟೊತ್ತು ಇಟ್ಕೊಳಕ್ಕಾಗತ್ತೆ ನಿಮ್ ಕೈಯಲ್ಲಿ? ಒಂದ್ 5 ನಿಮಿಷ ಇಟ್ಕೊಳಕ್ಕಾಗತ್ತಾ? ಆಗತ್ತೆ. ಒಂದ್ ಅರ್ಧ ಗಂಟೆ ಆಗತ್ತಾ? ಆಗ್ಬೋದು. 1 ಅವರ್? ಒಂಚೂರ್ ಕಷ್ಟಪಟ್ಟ ಆಗ್ಬೋದು. 3 ಅವರ್ಸ್ ಆಗತ್ತಾ ಇಟ್ಕೊಳಕ್ಕೆ? ಅದಕ್ಕಿಂತ ಜಾಸ್ತಿ? 3 ಅವರ್ಸ್‌ಗಿಂತ ಜಾಸ್ತಿ ಇಟ್ಕೊಂಡಾಗ ಏನಾಗತ್ತೆ? ಇದೇ ಮೊಬೈಲ್ ಫಸ್ಟ್ ನೀವು ಕೈಯಲ್ಲಿ ಇಟ್ಕೊಂಡಾಗ ನಿಮ್ಮದೇ ಮೊಬೈಲ್ ಯಾವಾಗ್ಲೂ ನಿಮ್ ಕೈಯಲ್ಲೇ ಇರುತ್ತೆ. ಆದ್ರೆ 3 ಅವರ್ಸ್ ಇಟ್ಕೊಂಡಾಗ ಏನಾಗತ್ತೆ? ಒಂಚೂರ್ ಭಾರ ಅನ್ಸತ್ತೆ. ಅದಾದ್ಮೇಲೆ ಹಾಗೆ 5 ಅವರ್ಸ್, 10 ಅವರ್ಸ್ ಅಂತ ಇಟ್ಕೊಂಡ್ರೆ ಏನಾಗುತ್ತೆ? ಇದೇ ಮೊಬೈಲ್ ಒಂದು 300 ಕೆಜಿ ಅಷ್ಟು ಭಾರ ಅನ್ಸತ್ತೆ. ಕೈ ನೋವಾಗುತ್ತೆ, ಅಷ್ಟು ಭಾರ ಅನ್ಸತ್ತೆ ಅಲ್ವಾ? ಯಾಕೆಂದ್ರೆ ಅಷ್ಟೊತ್ತು ಇಟ್ಕೊಂಡಿದ್ದೀವಿ ಕೈಯಲ್ಲಿ. ಎಕ್ಸಾಕ್ಟ್ಲಿ ಅದೇ ತರ ನಮ್ಮಲ್ಲಿರೋ ಭಾವನೆಗಳು ಕೂಡ ನಾವೇನಾದ್ರೂ ಯಾವ್ದಾದ್ರು ನೆಗೆಟಿವ್ ಎಮೋಷನ್ನ ಅಂದ್ರೆ ಯಾವ್ದೋ ಒಂದು ಕೋಪ, ಆತಂಕ, ಹ್ಮ್ ಈ ತರದ್ ಯಾವ್ದಾದ್ರು ಒಂದು ನೆಗೆಟಿವ್ ಎಮೋಷನ್ನ ನಮ್ಮಲ್ಲಿ ತುಂಬಾ ಸಮಯ ಇಟ್ಕೊಂಡಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲೇ ಇದ್ದು ಅದಿನ್ನಷ್ಟು ವೆಯ್ಟ್ ಆಗತ್ತೆ. ಆಗೇನಾಗತ್ತೆ, ಅದೇ ಜಾಸ್ತಿ ನಮ್ಮ ದೇಹದಲ್ಲಿ ತುಂಬಿಕೊಂಡು ನಮ್ಮ ದೇಹದಲ್ಲಿ ಎಷ್ಟೆಷ್ಟು ಡ್ಯಾಮೇಜಸ್ ಮಾಡತ್ತೆ ಗೊತ್ತಾ? ಒಂದು, ನಮ್ಮ ದೇಹದಲ್ಲಿ ಯಾವ ಭಾಗ ವೀಕ್ ಆಗಿದೆ ಆ ಭಾಗದಲ್ಲಿ ಹೋಗಿ ಕುತ್ಕೊಂಡು ವೆಯ್ಟ್ ಜಾಸ್ತಿ ಆಗ್ತಾ ಇದೆಯಲ್ಲ, ಕಲೆಕ್ಷನ್ ಆಗ್ತಾನೇ ಇದೆ. ಸುಮಾರು ಹೊತ್ತು ನಾವ್ ಅದನ್ನ ರಿಲೀಸ್ ಮಾಡ್ಲಿಲ್ಲ, ನಮ್ಮ ದೇಹದಲ್ಲೇ ಇಟ್ಕೊಂಡಿದ್ದೀವಿ. ಸೊ ಏನಾಗುತ್ತೆ, ನೋವಾಗೋಕೆ ಶುರು ಆಗತ್ತೆ ಬಾಡಿಲಿ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ. ಅಥವಾ ನೀವು ವೆಯ್ಟ್ ಜಾಸ್ತಿ ಆಗೋಕ್ ಶುರು ಆಗ್ತೀರಾ. ಇದನ್ನ ಎಮೋಷನಲ್ ವೇಟೇಜ್ ಅಂತೀವಿ. ಎಮೋಷನಲ್ ವೇಟೇಜ್ ಅಂದ್ರೆ ಎಮೋಷನ್ಸ್ ಬಂದು ನಮ್ಮಲ್ಲಿ ಕುತ್ಕೊಂಡು ನಾವು ನೋಡೋಕೆ ದಪ್ಪ ಹಾಗೆ ಇರ್ಬೋದು, ಸಣ್ಣ ಹಾಗೆ ಇರ್ಬೋದು, ಹೇಗಿದ್ದೀವೋ ಹಾಗೆ ಇರ್ಬೋದು. ಆದ್ರೆ ಏನೋ ಒಂಥರ ವೆಯ್ಟ್ ಜಾಸ್ತಿ ಅಂತ ಅನ್ಸುತ್ತೆ ನಮ್ ಬಾಡಿ. ಯಾಕೆಂದ್ರೆ ಆ ಎಮೋಷನ್ನ ನಾವು ನಮ್ಮ ದೇಹದಲ್ಲೇ ಅಷ್ಟು ಸಮಯ ಹಿಡಿದಿಟ್ಕೊಂಡಿದೀವಿ. ಹೇಗೆ ಕೈಯಲ್ಲಿ ಮೊಬೈಲ್ ಇದ್ರೆ ದಿನಾ ನೀವ್ ಯೂಸ್ ಮಾಡೋ ನಿಮ್ಮ ಮೊಬೈಲೇ ನಿಮಗೆ ಗಂಟೆಗಟ್ಲೆ ಇಟ್ಕೊಂಡ್ರೆ ಹೇಗೆ ವೆಯ್ಟ್ ಅನ್ಸುತ್ತೆ, ಎಕ್ಸಾಕ್ಟ್ಲಿ ಆ ನೆಗೆಟಿವ್ ಎಮೋಷನ್ ಕೂಡ. ಸೊ ಅದನ್ನ ಯಾಕೆ ಇಟ್ಕೋತೀರಾ? ಯಾವ್ಯಾವ್ದೋ ಕಾರಣಕ್ಕೆ ನೆಗೆಟಿವ್ ಎಮೋಷನ್ ಅನ್ನೋದು ಬರ್ತಾನೆ ಇರತ್ತೆ. ಆದ್ರೆ ಅದು ಬಂದಾಗ ಅದನ್ನ ಅರ್ಥ ಮಾಡ್ಕೊಂಡು ರಿಲೀಸ್ ಮಾಡ್ಬಿಡಿ. ಹೇಗ್ ರಿಲೀಸ್ ಮಾಡೋದು? ನಾನು ಆಲ್ರೆಡಿ ನಿಮ್ಗೆ EFT ಬಗ್ಗೆ ವಿಡಿಯೋ ಹಾಕಿದ್ದೀನಲ್ಲ, ಅದನ್ನ ನೋಡ್ಕೊಳ್ಳಿ, ಟ್ಯಾಪಿಂಗ್ ಮಾಡ್ಕೊಳ್ಳಿ, ರಿಲೀಸ್ ಮಾಡ್ಬಿಡಿ.